ನನ್ನ ಜೊತೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರೋರಿಗೆ ಯಾರಿಗೂ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಇಲ್ಲ, ಎಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. ಈಗ ಸೇರಿಸಿದ್ರು ಫೇಲ್ ಆಗಿಬಿಡ್ತಾರೆ ಅವರೆಲ್ಲ, ಯಾಕಂದರೆ ಎಲ್ಲ ಓದೋದು ಬಿಟ್ಟು ಎಷ್ಟೆಷ್ಟೋ ವರ್ಷ ಆಗೋಗಿರುತ್ತೆ. ಆದರೆ ಆ ಆಸಕ್ತಿ ಏನಿದೆ ನಮ್ಮೂರಿನ ಅಥವಾ ನನ್ನ ಭಾಗದ ಒಂದು ಶಿಕ್ಷಣ ಚೆನ್ನಾಗಿದ್ದರೆ ಬೆಟರ್ ಏನೋ ನೆಕ್ಸ್ಟ್ ಜನರೇಷನ್ಸ್ಗೆ, ಮುಂದಿನ ತಲೆಮಾರುಗಳಿಗೆ ಅನ್ನೋ ಆಸಕ್ತಿಯೊಂದೇ ಅವ್ರನ್ನ ಸ್ವಾರ್ಥರಹಿತವಾಗಿ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇಲ್ಲದೇ ಇದ್ದರೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರಬೇಕಾದ ಅನಿವಾರ್ಯತೆ ಯಾರಿಗೂ ಇಲ್ಲ. ಲೆಟ್ಸ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅನ್ನೋದು ಈ ಪ್ರಕರಣದಲ್ಲಿ. ಬಿಕಾಸ್ ನೇರವಾಗಿ ನನ್ನ ಕೈಲೇ ಆಗದೆ ಇರಬಹುದು, ಬಟ್ ಸ್ಟಿಲ್ ವಿ ವಿಲ್ ಟ್ರೈ. ಅದೆಷ್ಟಾಗುತ್ತೆ ಅಷ್ಟನ್ನು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಕಥೆಯನ್ನು ಕೈಗೆತ್ಕೊಂಡಿದ್ದೀವಿ. ನೋಡೋಣ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಶಾಲೆ ಕೊಠಡಿಗಳ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದೆ. 330 ವಿದ್ಯಾರ್ಥಿಗಳು ಇರುವಂತಹ ಈ ಶಾಲೆಯಲ್ಲಿ 10 ಕೊಠಡಿಗಳಿವೆ. ಇದರಲ್ಲಿ 8 ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಯಾವಾಗ ಬೇಕಾದರೂ ಈ ಕೊಠಡಿಗಳು ಕುಸಿದು ಬೀಳುವ ಹಂತದಲ್ಲಿವೆ. ಇಲ್ಲಿನ ಮಕ್ಕಳು ಮತ್ತು ಶಿಕ್ಷಕರು ಭಯದಲ್ಲೇ ಇರುವಂತಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕೂಡ ಫಲ ಸಿಕ್ಕಿಲ್ಲ. ಶಾಲೆ ನಿರ್ಮಾಣ ಮಾಡಿಕೊಡಿ, ಮಕ್ಕಳ ಹಾಗೂ ಶಿಕ್ಷಕರ ಜೀವ ಭಯ ದೂರ ಮಾಡಿ ಅಂತ ಜನಪ್ರತಿನಿಧಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದಾರೆ. 1ನೇ ತರಗತಿಯಿಂದ 8ನೇ ತರಗತಿವರೆಗಿನ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಇರುವುದು 10 ಕೊಠಡಿಗಳು. ಅದರಲ್ಲಿ ಈಗ 6 ಕೊಠಡಿಗಳನ್ನ ನೆಲಸಮ ಮಾಡಬೇಕು ಅಂತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನೆಲಸಮ ಮಾಡಿದ ಮೇಲೆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸ್ಥಳ ಇಲ್ಲ. ದಯಮಾಡಿ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆದು ನಮಗೆ ಸಹಾಯ ಮಾಡಿ ಅಂತ ಇಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ. ಹೌದು, ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ಶಾಲೆಗೆ ಕಾಯಕಲ್ಪ ಸಿಗಬೇಕು ಎಂಬ ಆಶಯದೊಂದಿಗೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಆಲ್ರೈಟ್, ರಾಜ್ಯದಲ್ಲಿರುವ 10 ಹಲವಾರು ಸರ್ಕಾರಿ ಶಾಲೆಗಳ ಕತೆ ಹೀಗಿರಬಹುದು. ಕೆಲವುಗಳಿಗೆ ಉದ್ಧಾರನೂ ಆಗಿರಬಹುದು. 6-8 ಕೊಠಡಿಗಳು ಎಲ್ಲ ಶಿಥಿಲಾವಸ್ಥೆಗೆ ಹೊರಟೋಗಿದೆ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ನೋ ಅದ್ರಲ್ಲಿ ನಾವು ಎಷ್ಟು ಮಾಡಬಹುದು ಅಂತ. ಗ್ರಾಮಸ್ಥರಾದ ಪ್ರಸಾದ್ ತಾವು, ನಾಗರಾಜ್ ತಾವು, ಶ್ರೀನಿವಾಸ್ ತಾವು ಮತ್ತು ಕಾಂತರಾವ್ ತಾವು. ನೀವೇನು? ನಾವು ವ್ಯವಸಾಯ ಮಾಡ್ತೀವಿ ಸರ್. ನೀವೇನು ಬಂದ್ರಿ? ವ್ಯವಸಾಯ ಮಾಡ್ತೀವಿ. ನಮ್ಮ ಊರು ಶಾಲೆ ಸರ್, ಬಡ ಮಕ್ಕಳು ಓದ್ತಾರೆ ಭಾಳ. ನಾವು ಚಿಕ್ಕದಿಂದ 1ನೇ ಕ್ಲಾಸಲ್ಲಿ ಓದಿದ್ದೆ. ಆ ಕಾರಣಕ್ಕೆ. ಎಷ್ಟು ಕ್ಲಾಸ್ ಇದೆ ಅಲ್ಲಿ? ಅಲ್ಲಿ ಈಗ 8th ಆಗಿದೆ ಸರ್. 8ನೇ ತರಗತಿ ಆಗಿದೆ ಸರ್. ಟೀಚರ್ಸು 7 ಜನ ಇದ್ದಾರೆ ಸರ್. ಓ, 7 ಜನ ಸರ್. ಲಕ್ಕಿ. 11 ಜನ ರಿಕ್ವೈರ್ಮೆಂಟ್ ಸರ್ ಪೋಸ್ಟಿಂಗ್. 11 ಜನ ರಿಕ್ವೈರ್ಮೆಂಟ್. 11ಕ್ಕೆ 7 ಇರೋದು ನಿಮ್ಮ ಪುಣ್ಯನೇ. ಆ್ಯಕ್ಚುಲಿ ಪುಣ್ಯ ಚೆನ್ನಾಗಿದೆ ಸರ್. ಭಾಳ ಪ್ರತಿ ಕೆಲಸಕ್ಕೂ ನಾವು ಅದರಲ್ಲಿ ಇರ್ತೀವಿ ಸರ್, ಇನ್ವಾಲ್ವ್ ಆಗ್ತೀವಿ. ಗುಡ್. ಇದು ಸ್ವಲ್ಪ ಭಾಳ. ಓಕೆ, ನೀವು ಇನ್ವಾಲ್ವ್ ಆಗ್ತೀರಿ ಅಂತ ಹೇಳಿದ್ದಕ್ಕೆ ಆಮೇಲೆ ಬರ್ತೀನಿ. ಅದಕ್ಕೆ ನೀವೇನು? ನಾವು ಹಳೆ ವಿದ್ಯಾರ್ಥಿ ಸರ್, ಆ ಸ್ಕೂಲದು. ನಾವು ಸ್ವಲ್ಪ ಸ್ವಂತ ಉದ್ಯೋಗ ಮಾಡ್ತೀನಿ ಸರ್. ಹಳೆ ವಿದ್ಯಾರ್ಥಿ ಸರ್, ಆ ಸ್ಕೂಲಲ್ಲಿ. ನೀವೇನು ಮಾಡ್ತೀರಿ? ಸ್ವಂತ ಉದ್ಯೋಗ ಮಾಡ್ತೀನಿ ಸರ್. ಕೃಷಿಕ ನಾವು. ಕೃಷಿನ ಸರ್, ಎಮ್ಮೆ ಬೇಡ, ಭತ್ತ ಸರ್. ಎಲ್ಲ ಇರಿಗೇಟೆಡ್ ಅಲ್ಲ? ಇರಿಗೇಟೆಡ್ ಸರ್ ಎಲ್ಲ. ತುಂಗಭದ್ರಾ ಬೆಲ್ಟ್ ಅಲ್ಲ? ತುಂಗಭದ್ರಾ ಬೆಲ್ಟ್. ಶ್ರೀನಿವಾಸ್ ಅವರು? ನಾನು ಕೇಬಲ್ ಆಪ್ರೇಟರ್ ಸರ್. ಭತ್ತನೂ ಅದೇ ಹೊಲನೂ ಮಾಡಿ. ಎರಡೂ ಮಾಡ್ತೀನಿ. ಎಷ್ಟಿದೆ ಕೇಬಲ್ ಕನೆಕ್ಷನ್? 1000 ಇದೆ. ಓ, ಸುಮಾರಾಗ ಶ್ರೀಮಂತರು ನೀವು. ಇಲ್ಲ ಸರ್, ಹಂಗೆ ಬಿಡ್ರಿ. ಆಯ್ತು, ಸಂತ. ನೀವು ಅದೇ ಊರಾ? ಅದೇ ಊರು. ನಿಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಹಾಗಾರೆ? 5000 ಜನ. 5000 ಜನಸಂಖ್ಯೆ. ಒಂದು ಗ್ರಾಮಕ್ಕೆ ಪಂಚಾಯತ್. ಆಲ್ ರೈಟ್. ತಾವೇನು ಮಾಡೋದು? ವ್ಯವಸಾಯ ಸರ್. ನಾವು ವ್ಯವಸಾಯ ಸರ್. ಒಕ್ಕಲ್ ಅಗ್ರಿಕಲ್ಚರ್ ಸರ್. ಹೌದಾ? ಆರ್ ಯು ಶೋರ್? 100% ಸರ್. ಹಂಗೆ ಕಾಣಲ್ಲ. ಎಜುಕೇಷನ್ ಡಿಗ್ರಿ ಆಗಿದೆ ಸರ್. ಎಜುಕೇಷನ್ ಡಿಗ್ರಿ ಮಾಡ್ಯಾರ ಸರ್. ಡಿಗ್ರಿ ಆಗಿ BCom ಮಾಡಿದ್ದೀವಿ ಸರ್ ನಾವು ಕೂಡ. ಆಲ್ ರೈಟ್. ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ಯಾರ ಕೈಲಿ ಅದನ್ನು ಮಾಡ್ಸೋಕ್ಕಾಗತ್ತೆ ಅವ್ರ ಹತ್ರ ಟ್ರೈ ಮಾಡಿಬಿಡೋಣ. ಆಲ್ ರೈಟ್. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗಿ ಅದೇ ಜಿಲ್ಲೆಯಿಂದ ಬಂದಿರೋಂಥ ಶಿವರಾಜ್ ತಂಗಡಿಗೆ ಈಗ ಬರುತ್ತದು, ಅವ್ರಿಗೆ ಬರುತ್ತೆ ಪಾಪ. ಲೆಟ್ ಮೀ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ಓಕೆ, ನಮಸ್ಕಾರ. ರಂಗನಾಥ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ನಾನೀಗ ತಮ್ಗೆ ಯಾಕೆ ಫೋನ್ ಮಾಡಿದೆ ಅಂದರೆ, ಹಾಂ ಸರ್, ಈ ಗ್ರಾಮದ ಶಾಲೆ ಸ್ಕೂಲ್ಗೆ
ಹ್ಞೂ ಸರ್. ನಾವು ಯಾವ್ದಾದ್ರು ಸ್ಕೀಮಲ್ಲೋ ಅಥವಾ ನಮ್ಮದು ಕಲ್ಯಾಣ ಕರ್ನಾಟಕದ ಏಡ್ಸಲ್ಲೋ ಯಾವ್ದ್ರಲ್ಲಾರು ಹ್ಞೂ ಸರ್. ಏನಾದ್ರು ಮಾಡ್ಬೋದಾ? ಸರ್ ಮಾಡ್ಬೋದು. ಹಾಂ ಈಗಾಗಲೇ ನನ್ನ ಕ್ಷೇತ್ರದೊಳಗ ಹಾಂ 24 ಕೋಟಿ ನಾನು ಕಲ್ಯಾಣ ಕರ್ನಾಟಕದೊಳಗನೆ ಕೊಟ್ಟಿದ್ದೀನಿ ಸರ್. ಸರಿ. ಈಗ ಒಂದೇ ಒಂದು ನಿಮ್ಮ ಇದ್ರೊಳಗೂ ಬಂತು, ನಾನು ನೋಡಿದ್ದೀನಿ. ಹಾಂ ನಮ್ಮ ಕಲಗುಡಿ, ಹೌದು ಕಲ್ಗುಡಿ ನನ್ನ ಕ್ಷೇತ್ರದ ಅದು. ಅದ್ರಾಗ 8ರಿಂದ 8-9 ರೂಮು ಅಂತಿದ್ದಾರೆ. ಹೌದು ಸರ್. 8-9 ರೂಮು ಇದಾಗಿದೆ. ಡೆಮಾಲಿಷನ್ ಮಾಡ್ಬೇಕು. ಒಂದಿಷ್ಟು ಅದ್ರಾಗನೆ ಸೆಟ್ ಮಾಡ್ಬೇಕು, ಒಂದಿಷ್ಟು ರಿಪೇರಿನೂ ಮಾಡ್ಬೇಕು, 2-3 ಅಂತ. ಐದರ್ವೇ ಓಕೆ, ನಮ್ಗೇನು ಅಂಥದ್ದೇನಿಲ್ಲ. ಅದು ಐದರ್ವೇ ವರದಿ ಓಕೆ. ತರ್ಸಿದ್ದೀನಿ ಸರ್ ಹಾಂ ನಾನು. ತಾವು ನಿಮ್ಮ ಟಿವಿಯಾಗ ಬಂದ ಮೇಲೆ ಹಾಂ ಅದ್ರ ಬಗ್ಗೆ ನಾನು ವರದಿ ತರ್ಸಂದೆ. DDP ಆಯ್ತು, BOನು ಮಾತಾಡಿದೆ. ಸರಿ. ಮಾತಾಡಿ ಅದಕ್ಕೆ ಈ ವರ್ಷದ ಅಕ್ಷರ ಆವಿಷ್ಕಾರ ಅಂತಂದು ನಮ್ಮ KKRDದೊಳಗೆ ಗ್ರಾಂಟ್ ಇದೆ ಸರ್. ಓಕೆ. ಅದ್ರೊಳಗ ಈಗಾಗಲೇ ನಾನು ಇನ್ನೂ ಒಂದು 2-3 ದಿವಸದೊಳಗ ಅದನ್ನ ಕ್ರಿಯಾ ಯೋಜನೆ ಮಾಡ್ಬೇಕು ಅಂತ ಹಾಂ ಆಗ ಆದ್ರೆ ಏನಾಗತ್ತೆ ಗೊತ್ತಾ? ಸರ್. ಆಗ ನನ್ನ ಕಲ್ಯಾಣವಾದಂಗೆ ಆಯ್ತಾಗ. ನನಗೆ ಸಂತೋಷ ಅಷ್ಟೇ. ನಿಮ್ಮ ಕಳಕಳಿಗೆ ನನ್ನ ಸಂತೋಷಕ್ಕೆ ನಿಮ್ಮನ್ನೆಲ್ಲ ಬಲಿಪಶು ಮಾಡ್ತಿರ್ತೀನಿ ಅವಾಗವಾಗ. ಇಲ್ಲ, ನಮ್ಮನ್ನ ಎತ್ತಿರ್ತಿರ್ತೀನಿ ನಾವು ಅಂತ ತಿಳ್ಕೊಳಂಗ. ನನಗೇನಂತಂದ್ರೆ, ನನಗೆ ಇನ್ಯಾವುದನ್ನ ಯಾರು ಕೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಯಾರಿಗೂ ಏನು ಫೋನು ಮಾಡಕ್ ಹೋಗಲ್ಲ. ಹೌದು ನನಗೆ ಈ ಮಕ್ಕಳದ್ದು ಪರ್ಟಿಕ್ಯುಲರ್ಲಿ ಗ್ರಾಮೀಣ ಭಾಗದಲ್ಲಿರೋ ಮಕ್ಕಳುಗಳದ್ದು ಶಾಲೆ ವಿಚಾರ ಬಂದ್ಬಿಟ್ರೆ ನಾನು ಸ್ವಲ್ಪ ಅಲರ್ಟ್ ಆಗ್ಬಿಡ್ತೀನಿ. ಹೌದು. ಮಿಕ್ಕಿದ್ ಎಲ್ಲ ಕೈ ಬಿಟ್ಬಿಡ್ತೀನಿ, ಯಾವ ಹೋಗ್ರಪ್ಪ ಅಂದ್ಬಿಡ್ತೀನಿ. ಅಲ್ಲ, ನಿಮ್ ಕಳಕಳಿಗೆ ನಾವು ವಿಶೇಷ ಅಭಿನಂದನೆಗಳು ಸರ್. ದಯಮಾಡಿ ಒಂದನ್ನು ಮಾಡ್ಕೊಡಕ್ಕಾಗತ್ತಾ? ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಹಾಗಾದ್ರೆ ನಾನು ನಿಮ್ಮ ಟಚಲ್ಲಿ ಇರ್ತೀನಿ ನಾನು. ಎಸ್ ಸರ್, 100% ಸರ್. ಓಕೆ, ಇದು ಮುಗಿದ ಮೇಲೆ ಹೇಳಿ. ನಿಮ್ಮ ಕ್ಷೇತ್ರಕ್ಕೆ ನಾನು ಬಂದೇ ಇಲ್ಲ, ಯಾವಾಗ್ಲಾರು ಒಂದ್ಸರಿ ನಾನೇ ಬಂದ್ಬಿಡ್ತೀನಿ ಅಲ್ಲಿಗೆ. ಪ್ಲೀಸ್ ಸರ್, ಒಂದ್ಸತಿ ಬರ್ರಿ. ಅಲ್ಲ, ಇದಕ್ಕೆ ರೆಡಿ ಮಾಡಿಬಿಡಿ, ಇದಕ್ಕೆ ಬಂದ್ಬಿಡ್ತೀನಿ ಎಷ್ಟು ಬೇಗ ಆದ್ರೂ ಅಷ್ಟು ಬೇಗ. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವ್ರ ಕೈಡೆಯಿಂದ ಅದನ್ನು ಎಂಟ್ರು ಮಾಡಿಸ್ಕೊಡೋ ಜವಾಬ್ದಾರಿ ನಮಗೆ ಬಿಡಿ, ನಾನು ಮಾಡಿಸ್ಕೊಡ್ತೀನಿ. ಓಕೆ, ಭಾಳ ಸಂತೋಷ. ನಾನು ಮಾಡಿಸ್ಕೊಡ್ತೀನಿ. ಬಟ್ ನೀವು ಹೋಗೋಕ್ಕೆ ಮೊದಲು ನಿಮ್ಗೊಂದು ಜವಾಬ್ದಾರಿ ಒಪ್ಪಿಸ್ಬಿಟ್ಟು ಕಳಿಸ್ಬೇಕು ಅಂತ ನನ್ನ ಆಸೆ ಅಷ್ಟೇ. ಖಂಡಿತ ಸರ್. ನೀವೆಲ್ಲ ಅದೇ ಊರಿನವ್ರು, ಎಲ್ಲರೂ ಚೆನ್ನಾಗಿ ಪ್ರಪಂಚದ ಬಗ್ಗೆ ಎಜುಕೇಷನ್ ಅಲ್ಲ, ನಾನು ಬದುಕಿನ ಜ್ಞಾನವನ್ನು ಚೆನ್ನಾಗಿ ಬೆಳೆಸ್ಕೊಂಡಿದ್ದಂಗೆ ಇದ್ದೀರಿ ಎಲ್ಲ. ಆ ಶಾಲೆಗೆ ಒಂದು ಕಮಿಟಿ ಏನೋ ಇರುತ್ತೆ, SDMC ಇರುತ್ತೆ. SDMC. ತಾವಿದ್ದೀರೋ ಇಲ್ವೋ ನನಗೆ ಅರಿವಿಲ್ಲ. ಅಲ್ಲಿ ಮಕ್ಕಳು ತಾವಿರ್ಲೂ ಬೇಕಾಗಿಲ್ಲ, ಇದ್ರೂ ಗೊತ್ತಿಲ್ಲ. ಅಲ್ಲಿ ಮಕ್ಕಳು ಇದ್ದವ್ರು ಮಾತ್ರ ಇರಬೇಕು ಅಂತೇನೋ ಇದೆ. ಕಾನೂನು ಇದೆ. ಸಾಧ್ಯ ಆದರೆ, ನನಗೆ ಗೊತ್ತಿಲ್ಲ ನಿಮ್ಮ ಊರಿನ ಕೆಟ್ಟ ರಾಜಕೀಯ ಏನಾರು ಅಡ್ಡಗಿಡ್ಡ ಬಂದ ನನಗೆ ಗೊತ್ತಿಲ್ಲ ಆಮೇಲೆ. ಆದರೆ ಆ SDMC ಜೊತೆ ಒಂದ್ಸರಿ ಕೂತ್ಕೊಳ್ಳಿ ತಾವುಗಳು, 100% ಕೂತ್ಕೊಂಡು ಮಾತಾಡಿ. ನಾವು ಹಿಂಗೆ ಹೋಗಿದ್ದಾಗ ಸರ್ ನಮ್ಗೆ ಇದನ್ನು ಒಪ್ಪಿಸಿದ್ದಾರೆ, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಹಾಳಾಗದಂಗೆ ಮೇಂಟೈನ್ ಮಾಡಿ 4-6 ಗಿಡಗಳನ್ನು ಹಾಕಿ ಚೆನ್ನಾಗಿಟ್ಕೊಳ್ಳೋ ಜವಾಬ್ದಾರಿ ನಮ್ದಿರಬೇಕು. ಹಾಗಾಗಿ ಒಂದು 6 ತಿಂಗಳಿಗೆ ಒಂದ್ಸರಿ ಅವ್ರಿಗೊಂದು ಸಣ್ಣ ಕಾಗದಲ್ಲಿ ಎಲ್ಲ ಚೆನ್ನಾಗಿದೆ, ಡೋಂಟ್ ವರಿ ಅಂತ ಬರೆಯೋ ಪರಿಸ್ಥಿತಿಯಲ್ಲಿ ನಾವು ಇರೋಣ ಅಂತ ಒಂದು ಒಪ್ಸಕ್ಕಾದ್ರೆ ನೀವು 100% ಮಾಡ್ತೀವಿ ಸರ್. ನಿಮಗೂ ಪುರ್ಸೊತ್ತು ಬಂದಾವಾಗ ಯಾವಾಗಲೋ 3 ತಿಂಗಳಿಗೆ ಒಂದ್ಸರಿ ಹೆಂಗಿದೆಯೋ ಸ್ಕೂಲು ಅಂದ್ಬಿಟ್ಟು ಸುಮ್ಮನೆ ಒಳಕ್ಕೆ ಹೋಗಿ ಹೊರಗೆ ಬರೋ ಹಂಗಿದ್ರೆ ನನ್ನ ಪ್ರಕಾರ ನಾವು ಮಾಡಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ. 100% ಮಾಡ್ತೀವಿ ಸರ್. ದಯವಿಟ್ಟು ಅಷ್ಟು ಮಾಡಿಕೊಡಿ ಅಂತ ಕೇಳ್ತೀನಿ. ನೀವು ದುಡ್ಡು ಹಾಕಿ ಅಂತ ಕೇಳಿಲ್ಲ, ಮಾಡ್ತೀವಿ ಸರ್. ಹಾಂ, ನಾನು ನಿಮ್ಮನ್ನು ಏನೂ ಕೇಳ್ತಾ ಇಲ್ಲ. 100% ಬಟ್ ಆ ರೂಮ್ ಮಾಡಿಸ್ಕೊಡೋ ಜವಾಬ್ದಾರಿ ನಾವು ಮಾಡಿಸ್ಕೊಡ್ತೀವಿ. ಭಾಳ ಸಂತೋಷ. ಅಂಡರ್ KKR ಅಲ್ಲೋ ಆರ್ ಸಮ್ ಸ್ಕೀಮ್, ವಾಟ್ ಎವರ್ ದ ಸ್ಕೀಮ್, ವಿ ವಿಲ್ ಗೆಟ್ ಇಟ್ ಡನ್. ಕಾರಣ 330 ಮಕ್ಕಳಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಿರೋದು ನಾನು, ಸಾಧ್ಯ ಆದರೆ ಎಗೈನ್ ಆ ಶಾಲೆಯ ಟಾಪ್ ಮಕ್ಕಳುಗಳು ಯಾವ ಓದ್ತಿವೆ ಅವಕ್ಕೇನಾದರೂ ಒಂದು ಸ್ಕಾಲರ್ಶಿಪ್ ಸ್ಕೀಮು ಅಥವಾ ಟಾಪ್ 10 ರ್ಯಾಂಕ್ ಬಂದವ್ರಿಗೆ ಏನಾದರೂ ಒಂದು ಬಹುಮಾನ ಕೊಡೋಕ್ಕೋ ಏನಾದ್ರು ಒಂದು ಸ್ಕೀಮನ್ನು ಜಾರಿಗೆ ತನ್ನಿ. ನೀವು ಗೆಳೆಯರೇ ಸೇರ್ಕೊಳ್ಳಿ. ನಾವು ಲಾಸ್ಟ್ ಟೈಮ್ KMF ಕೊಳ್ಳಿದ್ದ ಟಾಪ್ 3 ವರೆಗೂ ನಾನು 10 ಮಕ್ಕಳಿಗೆ ಮಾಡಿ, 3 ಮಕ್ಕಳು ಕೊಟ್ಟಿದ್ದೀವಿ ಸರ್. ಚೆನ್ನಾಗಿ ಓದ್ತೀರಿ ಅನ್ನೋರ್ಗೆ ಮಾಡಿ, ಸೊ ದಟ್ ನಿಮ್ಮ ಇನ್ವಾಲ್ವ್ಮೆಂಟು ಜಾಸ್ತಿ ಆಗುತ್ತೆ. ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಯಾಕೆ ನಿಮ್ಗೆ ಇಷ್ಟನ್ನು ಕೇಳಿಕೊಂಡೆ ನಿಮ್ಮ 4 ಜನನ್ನ ಅಂದರೆ, ನೀವು ಕೊಪ್ಪಳದಿಂದ ಇಲ್ಲಿವರೆಗೆ ಈ ಶಾಲೆಗೆ ಒಳ್ಳೇದಾಗ್ಲಿ ಅಂತ ಬಂದಿದ್ದೀರಿ ಅಂತಂದರೆ ನೀವು ಒಳ್ಳೆಯವರು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ದುಷ್ಟರಲ್ಲ ಯಾರು ಅಂತ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಇಲ್ದಿದ್ರೆ ನೀವು ಬರ್ತಿರ್ತಿರ್ಲಿಲ್ಲ. ಒಳ್ಳೇದು ಮಾಡ್ಬೇಕಂತ ಎಕ್ಸಾಕ್ಟ್ಲಿ.
ಅದಕ್ಕೆ ಯಾವಾಗಲೂ ಹೆಚ್ಚು ಬಟ್ಟೆ ಎತ್ಕೊಂಡೋಗೋ ಕತ್ತೆಗೇನೆ ಹೆಚ್ಚು ಬಟ್ಟೆ ಹಾಕೋದು. ಹಾಗಾಗಿ ನೀವು ಇಲ್ಲಿವರೆಗೂ ಬಂದಿದ್ದ ತಪ್ಪಿಗೆ ಇವೆರಡು ಒಪ್ಪಿಸ್ತಾ ಇದ್ದೀವಿ. ಡ್ಯೂಟಿ ಸರ್ ಅದು. ಆಯ್ತಾ, ದಯಮಾಡಿ ಅಷ್ಟು ಮಾಡ್ಕೊಡಿ. ಬಟ್ ಅದನ್ನು ಫಾಲೋ ಅಪ್ ಮಾಡಿ ಎಷ್ಟು ಬೇಗ ಸಾಧ್ಯ ಆಗುತ್ತೆ. ಮೋಸ್ಟ್ಲಿ ಮಳೆಗಾಲ ಕಳೆದಾಗಲಿ, ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಬರಲ್ಲ ಅದನ್ನು, ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಅದನ್ನು ಫಾಲೋ ಅಪ್ ಮಾಡೋ ಜವಾಬ್ದಾರಿ ನಮಗೆ ಬಿಡಿ. ವಿ ವಿಲ್ ಫಾಲೋ ಇಟ್. ಓಕೆನಾ? 4 ಜನಕ್ಕೆ ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಅಷ್ಟು ದೂರದಿಂದ ಬಂದಿದ್ದೀರಿ ನಿಮ್ಮ ಊರಿನ ಒಂದು ಶಾಲೆ ಬಗ್ಗೆ ಆಸಕ್ತಿ ತೋರ್ಸಕ್ಕೆ. ಓಕೆ, ಗಾಡ್ ಬ್ಲೆಸ್ ಆಲ್ ಆಫ್ ಯು. ಆರೋಗ್ಯ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಭಾಳ ಸಂತೋಷ ಸರ್. ಥ್ಯಾಂಕ್ ಯು. ನೀವು ನಮ್ಮೂರ ಬಗ್ಗೆ ಭಾಳ ಕಾಳಜಿಯಿಂದ ನನಗೆ ನನ್ನೂರು ಅಂತೀರ, ನನ್ನ ಕರ್ನಾಟಕದಿಂದ ಎಲ್ಲ ಬಂದರೂ ನಮ್ಮೂರು ಅಂತಾನೆ ಅನ್ಸತ್ತೆ ನನಗೆ. ಕೆಲವು ಮಾಡೋಕ್ಕಾಗುತ್ತೆ, ಕೆಲವು ಮಾಡೋಕ್ಕಾಗಲ್ಲ. ವಿ ಕಾನ್ ಡೂ ಇಟ್. ಬಟ್ ಜನರಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಾಗ ಅದು ಸ್ವಲ್ಪ ಹೆಚ್ಚಿನ ಆಸಕ್ತಿ ನನಗಿರುತ್ತೆ. ಕಾರಣ ಏನು ಅಂದರೆ, ನಮ್ಮ 3 ಪ್ರಾಂತ್ಯಗಳಿಗೆ ಹೋಲಿಸಿದ್ರೆ ನಿಮ್ಮ ಪ್ರಾಂತ್ಯ ಸ್ವಲ್ಪ ಹಿಂದಿದೆ. ಹಾಗಾಗಿ ಇಟ್ ಈಸ್ ಬೆಟರ್ ವಿ ಸಪೋರ್ಟ್ ಸಚ್ ಏರಿಯಾಸ್. ಆ ಭಾಗಗಳಿಗೆ ನೆರವು ಕೊಡೋದು ನಮ್ಮ ಧರ್ಮ. ಅನ್ಲೆಸ್ ನೀವೆಲ್ಲ ಬಾವುಟ ಹಾರಿಸ್ಕೊಂಡು ನಾವು ಪ್ರತ್ಯೇಕ ಕರ್ನಾಟಕ ಮಾಡ್ಕೋತೀವಿ ಅಂತಿದ್ರೆ ಮಾಡ್ಕೊಳ್ಳಿ. ಬೇಡ ಸರ್, ಆಯ್ತು. ಬೇಡವಾ? ಬೇಡ ಸರ್. ಯಾಕೆ? ಅಖಂಡ ಇಲ್ಲ ಸರ್, ಕರ್ನಾಟಕ ಸರ್. ಮಾಡ್ಕೊಳ್ಳಿ. ಬೇಡ ಸರ್, ಅಖಂಡ ಇಲ್ಲ ಸರ್. ಮಾಡ್ಕೊಳ್ರಿ. ಅಖಂಡ ಕರ್ನಾಟಕ ಸರ್. ಇಲ್ಲ ಇಲ್ಲ, ಚೆನ್ನಾಗಿರ್ತೀರಿ. ಬೇಡ ಸರ್ ನಮಗೆ.